ದೇವರ ಪ್ರಿಯ ಮಕ್ಕಳೇ, ವೆಲ್ಕಮ್ ಟು ಜಿಯೋನ್ ಸ್ಟೋರೀಸ್ ಟೈಮ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸ್ಟೋರೀಸ್ ನ ಶೀರ್ಷಿಕೆ ಏನಂದ್ರೆ ಅಬ್ರಹಾಮನು ಆತನ ಜೀವನ ಚರಿತ್ರೆ, ಎಪಿಸೋಡ್ ನಂಬರ್ 1. ಇದರ ಉಲ್ಲೇಖನೆ ಏನಂದ್ರೆ ಆದಿಕಾಂಡ 12-15. ದೇವರ ಪ್ರಿಯ ಮಕ್ಕಳೇ, ನೋಹನ ಸಂತತಿಯಿಂದ ಬಂದ ಅಬ್ರಹಾಮನು ಮತ್ತು ಆತನ ನಂಬಿಕೆಯ ಕುರಿತಾಗಿ ಮತ್ತು ಅವರ ಕುಟುಂಬದ ಕುರಿತಾಗಿ ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಗಾಡ್ ಕಿಂಗ್ಡಮ್ ಚಾನೆಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಆಗ ನಾವಾಗುವ ಎಫರ್ಟ್ ನಿಮ್ಮನ್ನು ಬಂದು ತಲುಪುತ್ತದೆ. ಬನ್ನಿ ನಾವು ನೇರವಾಗಿ ಸ್ಟೋರೀಸ್ ಗಳಿಗೆ ಹೋಗೋಣ. ನೋಹನ ಮಗನಾದ ಶೇಮನ ವಂಶದಿಂದ ಬಂದ ಅಬ್ರಹಾಮನು ನಾಹೋರ, ಆರನನ್ನು, ಲೋಟನನ್ನು ಪಡೆದನು. ಅಬ್ರಹಾಮನು ತಂದೆಯಾದ ತೆರಹನು ಅಬ್ರಹಾಮನಿಗೂ ಈತನ ಹೆಂಡತಿಯಾದ ಸಾರಾಯಳಿಗೂ ಅಬ್ರಹಾಮನ ತಮ್ಮನ ಮಗನಾದ ಲೋಟನನ್ನು ಕರೆಕೊಂಡು ಕಾನಾನ್ ದೇಶವನ್ನು ಬಿಟ್ಟು ಹೋಗಬೇಕೆಂದು ಹೇಳಿದಾಗ ಅವರು ಊರ್ ಎಂಬ ಪಟ್ಟಣವನ್ನು ಬಿಟ್ಟರು. ಅಲ್ಲಿಂದ ಹಾರಾನ್ ಪಟ್ಟಣಕ್ಕೆ ಬಂದು ಸೇರಿದರು. ತೆರಹನು 205ನೇ ವರ್ಷದವನಾದಾಗ ಮರಣವನ್ನು ಹೊಂದಿದನು. ಯೆಹೋವನು ಅಬ್ರಹಾಮನಿಗೆ ಸ್ವದೇಶವನ್ನು ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗಬೇಕೆಂದು ಹೇಳಿದನು. ನಿನ್ನನ್ನು ದೊಡ್ಡ ಜನ ಆಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ಈತನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದವು ಉಂಟಾಗುವುದು ಎಂದು ಹೇಳಿದನು. ಅಬ್ರಹಾಮನು ಸಾರಾಯಳು ಮತ್ತು ತನ್ನ ತಮ್ಮನ ಮಗನಾದ ಲೋಟನು ಯೆಹೋವನು ಹೇಳಿದ ಮೇರೆಗೆ ಕಾರಾನ್ ಪಟ್ಟಣವನ್ನು ಬಿಟ್ಟು ಶೇಕೆಮ್ ಕ್ಷೇತ್ರದಲ್ಲಿರುವ ಮೇರೆ ಎಂಬ ವೃಕ್ಷದ ಬಳಿಗೆ ಬಂದರು. ದೇವರು ಅಬ್ರಹಾಮನ ಸಂತಾನಕ್ಕೆ ಈ ಕಾನಾನ್ ಪಟ್ಟಣವನ್ನು ಕೊಡುವೆನು ಎಂದಾಗ ಅಬ್ರಹಾಮನು ಯೆಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿಸಿದನು. ಈತನು ಅಲ್ಲಿಂದ ಹೊರಟು ಬೆತೇಲಿಗೆ ಬಂದು ಅಲ್ಲೇ ಇಳಿದುಕೊಂಡು ಬೆತೇಲಿಗೂ ಆಯಿ ಎಂಬ ಊರು ಬಳಿ ಬಂದು ಯೆಹೋವನಿಗೆ ಮತ್ತೊಂದು ಯಜ್ಞವೇದಿಯನ್ನು ನಿರ್ಮಿಸಿದನು. ಯೆಹೋವನ ಹೆಸರು ಹೇಳಿ ಆರಾಧಿಸಿದರು. ಅಲ್ಲಿ ಘೋರ ಕ್ಷಾಮವಿದ್ದುದರಿಂದ ಕಾನಾನ್ ದೇಶದಿಂದ ಐಗುಪ್ತ ದೇಶಕ್ಕೆ ಹೋದರು. ಅಲ್ಲಿ ತನ್ನನ್ನು ಸಾಯಿಸಿ ಬಿಡುತ್ತಾರೆ ಎಂದು ತಿಳಿದು ತನ್ನ ಹೆಂಡತಿಯ ಬಹು ಸೌಂದರ್ಯವುಳ್ಳವಳಾಗಿದ್ದಾಳೆ, ಆಕೆಯ ನಿಮಿತ್ತ ನಾನು ಬದುಕುವೆನು ಎಂದು ತಿಳಿದು ಆಕೆಯನ್ನು ತಂಗಿ ಎಂದು ಪರಿಚಯಿಸಿದನು. ಐಗುಪ್ತ ದೇಶದಲ್ಲಿ ಫರೋಹನು ಆಕೆಯನ್ನು ಸ್ವೀಕರಿಸಿ ಆಕೆಯ ನಿಮಿತ್ತ ಅಬ್ರಹಾಮನನ್ನು ಉಪಚರಿಸಿದರು. ಆದರೆ ಯೆಹೋವ ದೇವರು ಈ ಎಲ್ಲ ವಿಷಯಗಳನ್ನು ಫರೋಹನಿಗೆ ತಿಳಿಸಿದರು. ಫರೋಹನು ಆಕೆಯ ನಿಮಿತ್ತ ಬಾಧೆಪಟ್ಟು ಅಬ್ರಹಾಮನನ್ನು, ಅವನ ಹೆಂಡತಿಯನ್ನು, ಅವರೊಂದಿಗೆ ಇದ್ದ ಎಲ್ಲಾ ವಸ್ತುಗಳನ್ನು, ಆಸ್ತಿಗಳನ್ನು, ಪ್ರಾಣಿಗಳನ್ನು, ಪಶುಗಳನ್ನು ಅವರೊಂದಿಗೆ ಸಾಗ ಕಳುಹಿಸಿದನು. ಅಬ್ರಹಾಮನು ಐಗುಪ್ತವನ್ನು ಬಿಟ್ಟು ಮತ್ತೆ ಕಾನಾನ್ ದೇಶಕ್ಕೆ ಏರಿ ಬಂದನು. ಅಬ್ರಹಾಮನು ಬಹು ಐಶ್ವರ್ಯವುಳ್ಳವನಾಗಿದ್ದನು. ಅವನಿಗೆ ಪಶುಗಳು, ಬೆಳ್ಳಿ ಬಂಗಾರಗಳು ಇದ್ದವು. ಅಬ್ರಹಾಮನು ಬೆತೇಲಿಗೂ ಆಯಿ ಎಂಬ ಊರಿನ ನಡುವೆ ಕಟ್ಟಿರುವ ಯಜ್ಞವೇದಿಯ ಬಳಿಗೆ ಬಂದು ಯೆಹೋವನನ್ನು ಆರಾಧಿಸಿದರು. ಅಲ್ಲೇ ಸ್ವಲ್ಪ ಕಾಲ ಉಳಿದುಕೊಂಡರು. ಅಲ್ಲೇ ಗುಡಾರವನ್ನು ನಿರ್ಮಿಸಿ ಅಲ್ಲೇ ಇಳಿದುಕೊಂಡರು. ಅಬ್ರಹಾಮನು ಲೋಟನಿಗೆ ಆಸ್ತಿಗಳು ಬಹಳವಾದುದರಿಂದ ಅವರಿಗೆ ಸ್ಥಳವು ಸಾಲದೆ ಹೋಯಿತು. ಅಬ್ರಹಾಮನ ದನ ಕಾಯುವವನಿಗೂ ಲೋಟನ ದನ ಕಾಯುವವನಿಗೂ ಜಗಳವು ಉಂಟಾಯಿತು. ಇದರಿಂದ ಅಬ್ರಹಾಮನು ಲೋಟನಿಗೆ ಅವರೆಲ್ಲರೂ ಸಮಾಧಾನದಿಂದ ಇರಬೇಕೆಂದು ಹೇಳಿ ತನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು ಎಂದಾಗ ಲೋಟನು ಯೊರ್ದನ್ ಹೊಳೆಯ ಸುತ್ತಲಿರುವ ಚೋಗೋರಿ ಎನ್ನುವ ತನಕ ನೀರಾವರಿ ಇದ್ದ ಕಾರಣ ಅವನು ಸೊದೋಮ್ ಗೊಮೋರ ಪಟ್ಟಣವನ್ನು ಆರಿಸಿಕೊಂಡನು. ಅಬ್ರಹಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಹಾಮನಿಗೆ ಕಾನಾನ್ ದೇಶವನ್ನು ದೇವರು ಇವನಿಗಾಗಿ ವಾಗ್ದಾನ ಮಾಡಿದ್ದು. ಅನಂತರ ಸೊದೋಮ್ ಅರಸನಾದ ಬೆರಾಗ, ಗೋಮೋರನ ಅರಸನಾದ ಬೆರ್ಷೆಗು, ಅದ್ಮಾಹದ ಅರಸನಾದ ಶೀನಾಬ, ಚೋಯೋಮಿನ ಅರಸನಾದ ಶೇಮೆಗ, ಬೇಲೆಗಿನ ಚೋಗ ಇವರಿಗೂ ಏಲಾಮನ ಅರಸನು, ಗೋಯಿಮನ ಅರಸನು, ಶೀನಾವನ ಅರಸನು, ಎಲಾಸರಿನ ಅರಸನು, ಹೀಗೆ 4 ಮಂದಿ ರಾಜರು 5 ಮಂದಿ ರಾಜರನ್ನು ಎದುರಿಸಿಕೊಂಡಾಗ ಸೊದೋಮ್ ಗೊಮೋರ ರಾಜರ ಕಡೆಗೆ ಕೆಲವರು ಓಡಿ ಹೋದರು, ಇನ್ನು ಕೆಲವರು ತಪ್ಪಿಸಿಕೊಂಡು ಹೋದರು. ಯುದ್ಧದಲ್ಲಿ ಗೆದ್ದ ರಾಜರು ಸೊದೋಮ್ ಗೊಮೋರರನ್ನು ಸೂರೆ ಮಾಡಿ ಅವುಗಳಲ್ಲಿದ್ದ ಆಸ್ತಿಯನ್ನು, ಲೋಟನನ್ನು, ಅವರ ಕುಟುಂಬವನ್ನು, ಆಸ್ತಿಯನ್ನು ಹಿಡಿದುಕೊಂಡು ಹೋದರು. ಯುದ್ಧದಲ್ಲಿ ತಪ್ಪಿಸಿಕೊಂಡ ಇಬ್ರಿಯನೊಬ್ಬನು ಅಬ್ರಹಾಮನ ಬಳಿಗೆ ಬಂದು ವಿಷಯಗಳನ್ನು ತಿಳಿಸಿದನು. ಆಗ ಅಬ್ರಹಾಮನು ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದ ಶಿಕ್ಷಿತರಾದ 318 ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿ ಎದುರಾಳಿಗಳನ್ನು ಜಯಿಸಿ ಲೋಟನನ್ನು, ಆತನ ಆಸ್ತಿಯನ್ನು ಬಿಡಿಸಿಕೊಂಡು ಮತ್ತು ಸೆರೆಯಲ್ಲಿದ್ದ ಸ್ತ್ರೀಯರನ್ನು, ಮಿಕ್ಕಾದವರನ್ನು ಬಿಡಿಸಿಕೊಂಡು ಕರೆತಂದನು. ಸೊದೋಮಿನ ಅರಸನು ಪರಾತ್ಮರನಾದ ದೇವರು ನಿನ್ನೊಂದಿಗೆ ಇದ್ದಾನೆಂದು ಹೇಳಿ ಆತನು ತಿಳಿದುಕೊಂಡು ಅಬ್ರಹಾಮನಿಗೆ, ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತೆಗೆದುಕೋ ಎಂದಾಗ ಅಬ್ರಹಾಮನು ಆಸ್ತಿಯನ್ನು ನಿರಾಕರಿಸಿದನು. ಯಾಕೆಂದರೆ ಈತನ ಸೊತ್ತಿನಿಂದಲೇ ಇವನು ಐಶ್ವರ್ಯವಂತನಾಗಬಾರದೆಂದು, ಇದರಿಂದ ಇವನು ಸ್ವಾಭಿಮಾನವನ್ನು ತೆಗೆದುಕೊಳ್ಳಬಹುದು. ಇದಾದ ನಂತರ ಯೆಹೋವ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡುತ್ತಾರೆ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ
ಅತ್ಯಧಿಕ ಬಹುಮಾನವನ್ನು ಇಟ್ಟಿದ್ದೇನೆ. ಅದಕ್ಕೆ ಅಬ್ರಹಾಮನು, ನನಗೆ ಏನು ಇದ್ದರೇನು, ನನಗೆ ಸಂತಾನವೇ ಇಲ್ಲ ಎಂದಾಗ ದೇವರು ಅವನನ್ನು ಹೊರಗೆ ಕರೆತಂದು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು. ಅಬ್ರಹಾಮನು ಯೆಹೋವನ ಮಾತನ್ನು ಪೂರ್ಣವಾಗಿ ನಂಬಿದನು. ಅನಂತರ ಯೆಹೋವ ದೇವರು ನಿನಗೆ ಈ ಕಾನಾನನ್ನು ಕೊಡುವುದಕ್ಕಾಗಿ ಊರ್ ಎಂಬ ಕಲ್ದೀಯರ ಪಟ್ಟಣದಿಂದ ಕರೆತರಿಸಿದನು. ಅದಕ್ಕೆ ಅಬ್ರಹಾಮನು, ಇದನ್ನು ಬಾಧ್ಯವಾಗಿ ಹೊಂದುವನೆಂದು ತಿಳಿದುಕೊಳ್ಳುವುದು ಹೇಗೆ ಎಂದಾಗ ದೇವರು ಅಬ್ರಹಾಮನಿಗೆ 3 ವರ್ಷವುಳ್ಳ ಆಡುಗಳನ್ನು, ಟಗರುಗಳನ್ನು, ಪಾರಿವಾಳ ಮರಿಗಳನ್ನು ತೆಗೆದುಕೊಂಡು ಬಾ ಎಂದಾಗ ಆಡು ಟಗರು ದೇವರಿಗೆ ಸಮರ್ಪಿಸಿದನು. ಇದು ಇವನಿಗೆ ಕಾನಾನ್ ದೇಶವನ್ನು ವಾಗ್ದಾನಕ್ಕಾಗಿ ಮಾಡಿದ ಬಾಧ್ಯತೆ. ಅನಂತರ ದೇವರು ಅಬ್ರಹಾಮನಿಗೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರೆಗೆ ದಾಸರಾಗುವರು. 400 ವರ್ಷ ಆ ದೇಶದಿಂದ ಬಾಧೆ ಪಡುವರು. ನಾನು ಶಿಕ್ಷಿಸಿದ ನಂತರ ಅವರನ್ನು ಬಹಳ ಆಸೀವಂತವರಾಗಿ ಮಾಡಿ ಆ ದೇಶದಿಂದ ಬಿಡುಗಡೆ ಮಾಡಿ ತರುವೆನು. ಅದಾದ ನಂತರ ಅಬ್ರಹಾಮನ ಸಾವು ಎಂತದ್ದಾಗಿರಬಹುದೆಂದು ತಿಳಿಸಿದನು. ಅನಂತರ ನೀನು ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ನಿನ್ನ ಸಂತತಿಯವರು 4ನೇ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಹಾಗೆಯೇ ಆ ದಿನದಲ್ಲಿ ಯೆಹೋವ ದೇವರು ಅಬ್ರಹಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡರು ಮತ್ತು ಐಗುಪ್ತ ದೇಶದ ನದಿಯಿಂದ ಎಫ್ರಾಟಿಸ್ ಮಹಾ ನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಗೆ ಕೊಡುವೆನು ಎಂದನು. ದೇವರ ಪ್ರಿಯ ಮಕ್ಕಳೇ, ಎಲ್ಲರೂ ಸ್ಟೋರೀಸ್ ನ ಬಹಳ ಗಮನದಿಂದ ಕೇಳಿದಿರಾ? ಇವತ್ತಿನ ಸ್ಟೋರೀಸ್ ನ ನೋಹನ ವಂಶದಿಂದ ಬಂದ ಅಬ್ರಹಾಮನನ್ನು ಯಾವ ರೀತಿ ದೇವರು ಆಶೀರ್ವದಿಸಿದರು, ಅವನಿಗೆ ಕಾನಾನ್ ದೇಶವನ್ನು ವಾಗ್ದಾನವಾಗಿ ಕೊಟ್ಟ ಕಾರ್ಯವನ್ನು ತಿಳಿದಿದ್ದೇವೆ. ಅಬ್ರಹಾಮನನ್ನು ಮಾತ್ರ ವಿಶೇಷವಾಗಿ ದೇವರು ತಿಳಿದುಕೊಂಡು ಅವನನ್ನು ಆಶೀರ್ವದಿಸಿದರು. ದೇವರ ದಯೆಯು ಅವನೊಂದಿಗೆ ಇತ್ತು. ಅದು ಮಾತ್ರವಲ್ಲ, ಅಬ್ರಹಾಮನು ದೇವರ ಮೇಲೆ ಇಟ್ಟ ನಂಬಿಕೆಯಿಂದ ಅಬ್ರಹಾಮನಿಗೆ ಬಹು ಸಂತಾನ ವೃದ್ಧಿಯಾಗಬೇಕೆಂದು ಆಶೀರ್ವದಿಸಿದನು. ಈ ಕಾರ್ಯವನ್ನು ಮುಂದಿನ ಎಪಿಸೋಡ್ 2 ನಲ್ಲಿ ನಾವು ನೋಡೋಣ. ಅಬ್ರಹಾಮನ ರೀತಿಯಲ್ಲಿ ನಾವು ನಂಬಿಕೆಯಿಂದ ಇದ್ದರೆ ದೇವರು ನಮ್ಮನ್ನು ಸಹ ಆಶೀರ್ವದಿಸಿ ಆಶೀರ್ವಾದವನ್ನು ಆತನು ಕೊಡುವನು. ಓಕೆ, ಬನ್ನಿ ನಾವು ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಹೋಗೋಣ. ಮಕ್ಕಳೇ, ಎಲ್ಲರೂ ಕಣ್ಗಳನ್ನು ಮುಚ್ಚಿ. ಪರಲೋಕದಲ್ಲಿ ವಾಸಿಸುವ ಪ್ರೀತಿಯುಳ್ಳ ತಂದೆ, ನಿಮಗೆ ವಂದನೆಗಳು. ಈ ದಿನದಲ್ಲಿ ಕೇಳಿದ ಸ್ಟೋರೀಸ್ ಅನ್ನು ನೀನು ಆಶೀರ್ವದಿಸು. ಏಸಪ್ಪ, ನಾವು ಅಬ್ರಹಾಮನಂತೆ ನಂಬಿಕೆಯುಳ್ಳವನಾಗಿ ಏಸಪ್ಪ ನೀನು ಆತನಿಗೆ ಕಾನಾನ್ ದೇಶವನ್ನು ವಾಗ್ದಾನವಾಗಿ ಕೊಟ್ಟಿದ್ದೀರ. ಅದು ಮಾತ್ರವಲ್ಲ, ಅವನನ್ನು ಬಹು ಸಂತಾನ ವೃದ್ಧಿಯುಳ್ಳವರಾಗಿ ಆಶೀರ್ವದಿಸಿದ್ದೀರ. ಅದೇ ರೀತಿ ನಾವುಗಳು ಸಹ ನಮ್ಮ ಜೀವಿತದಲ್ಲಿ ನಾವು ನಿಮಗೆ ನಂಬಿಕೆಯುಳ್ಳವರಾಗಿದ್ದರೆ ನಮ್ಮನ್ನು ಬೇಕಾದ ಆಶೀರ್ವಾದವನ್ನೆಲ್ಲ ನಮಗೆ ಕೊಟ್ಟು ನಮ್ಮ ಕೆಲಸದಲ್ಲಿಯೂ ಸಹ ನಮ್ಮ ಸ್ಟಡೀಸ್ ಅಲ್ಲಿ ಸಹ ನೀವು ಆಶೀರ್ವದಿಸುತ್ತೀರ ಎಂದು ನಾವು ನಂಬಿದ್ದೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ನಾವೆಲ್ಲರೂ ಒಂದು ಚಿಕ್ಕ ಮೆಮೊರಿ ವರ್ಡ್ಸ್ ಗಳನ್ನು ಕಲಿತುಕೊಳ್ಳೋಣ. ಒಂದು ಸಾರಿ ನಾನು ನಿಮ್ಗೆ ಹೇಳಿಕೊಡ್ತೇನೆ, ಮತ್ತೊಂದು ಸಾರಿ ತಿರುಗಿ ಹೇಳ್ತೀರಾ? ಜ್ಞಾನೋಕ್ತಿಯಲ್ಲಿ ಬರೆದ ಪತ್ರಿಕೆ 16ನೇ ಅಧ್ಯಾಯ 20ನೇ ವಚನ, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವವನು, ಯೆಹೋವನಲ್ಲಿ ಭರವಸವಿಡುವವನು ಭಾಗ್ಯವಂತನು. ಮಕ್ಕಳೇ, ಮತ್ತೊಂದು ಸಾರಿ ನನ್ನೊಂದಿಗೆ ಹೇಳಿರಿ. ಜ್ಞಾನೋಕ್ತಿ 16:20. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು, ಯೆಹೋವನಲ್ಲಿ ಭರವಸವಿಡುವವನು ಭಾಗ್ಯವಂತನು. ಆಮೇನ್. ಓಕೆ ಮಕ್ಕಳೇ, ಮುಂದಿನ ವಾರದಲ್ಲಿ ನಾನು ಎಪಿಸೋಡ್ 2 ಅಬ್ರಹಾಮನ ಸಂತತಿಯ ಕುರಿತಾಗಿ ನಾನು ಮಾತನಾಡುತ್ತೇನೆ. ಓಕೆ ಮಕ್ಕಳೇ, ಗಾಡ್ ಬ್ಲೆಸ್ ಯು. ಸಿ ಯು. ಟಾಟಾ, ಬೈ.